ತೆಲುಗುಗೆ ಹೋದ್ಮೇಲೆ ಅಲ್ಲಿ ಪೇಮೆಂಟ್ ಚೆನ್ನಾಗಿರುತ್ತೆ ಅಂತ ಕನ್ನಡಕ್ಕೆ ಬರೋದೇ ಇಲ್ಲ. ಅಲ್ಲೇನಾದರೂ ಆದರೆ ಸಮಸ್ಯೆಗಳಾದರೆ ಮತ್ತಿಲ್ಲಿ ಬರ್ತಾರೆ. ಏನಾಗುತ್ತೆ ಆ್ಯಸ್ ಅನ್ ಆರ್ಟಿಸ್ಟ್ ನನ್ನ ತಪ್ಪಾಗುತ್ತೆ ಬಹುಶಃ ಹಂಗೆ ಹೇಳಿದ್ರೆ. ಎಲ್ರಿಗೂ ರಿಕ್ವೈರ್ಮೆಂಟ್ಸ್ ಬೇರೆ ಥರ ಇರುತ್ತೆ. ಆಮೇಲೆ ಪೇಮೆಂಟ್ ಜಾಸ್ತಿ ಕಮ್ಮಿ ಐ ಡೋಂಟ್ ವಾಂಟ್ ಡೆಬಿಟ್ ಬಿಕಾಸ್ ನನಗೆ ಎರಡು ಕಡೆ ಆಲ್ಮೋಸ್ಟ್ ಸೇಮ್ ಇದೆ. ಸೊ ನನಗೆ ಪಾಯಿಂಟ್ ಈಸ್ ವೆರಿ ಸಿಂಪಲ್. ಎಲ್ಲೇ ಹೋಗಿ ನೀವು ಹೆಸರು ಉಳಿಸಿ ಅಷ್ಟೇ. ಆಮೇಲೆ ಎಲ್ಲಿಂದ ಬಂದಿರೋದು ಮರಿಬೇಡಿ ಅಷ್ಟೇ. ನಾನು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ರೂಟ್ಸ್ ಇರೋದು ಕನ್ನಡನೇ, ಸೊ ಅದನ್ನು ಮರಿಬಾರ್ದು. ಆಮೇಲೆ ಅಲ್ಲಿ ಹೋಗಿ ಕೂಡ ನಮ್ಮ ಹೆಸರು ಹಾಳು ಮಾಡ್ಕೊಬಾರ್ದು ಕನ್ನಡ. ಯಾಕೆಂದರೆ ಹೆಸರು ಬಂದರೂ ಕೂಡ ಏನಂತಾರೆ, ಕನ್ನಡದ ಆ್ಯಕ್ಟ್ರು ಇಲ್ಲಿ ಬಂದು ಚೆನ್ನಾಗಾದ ಅಂತ ಹೇಳ್ತಾರೆ. ಹೆಸರು ಹಾಳಾದರೂ ಸಹ ಕನ್ನಡದ ಆ್ಯಕ್ಟ್ರು ಇಲ್ಲಿ ಬಂದು ಹೆಸರು ಹಾಳು ಮಾಡ್ಕೊಂಡ ಅಂತಾರೆ. ಸೊ ಅದೆಲ್ಲೋ ಒಂದು ಕಡೆ ಆಗಬಾರ್ದು ಅನ್ನೋ ನನ್ನ ಲೆಕ್ಕಾಚಾರ. ಬಿ ನೈಸ್, ಬಿ ಗುಡ್. ಆಮೇಲೆ ನೀವೇನು ಅತಿಯಾಗಿ ಒಳ್ಳೆತನ ನಾಟಕ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ. ಬಟ್ ಒಂದು ಮಟ್ಟಕ್ಕೆ ಅಟ್ಲೀಸ್ಟು ಆದಷ್ಟು ಯಾರನ್ನೂ ಹರ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ಅಪಾಲಜೈಸ್ ಮಾಡೋ ಒಂದು ವ್ಯಕ್ತಿತ್ವ ಇಟ್ಕೊಂಡ್ರೆ ಐ ಆಮ್ ಶೋರ್ ಥಿಂಗ್ಸ್ ವಿಲ್ ವರ್ಕ್ಔಟ್ ಫಾರ್ ಯು. ಮತ್ತು ಅಲ್ಲೋದ್ರೂ ಕನ್ನಡಾಭಿಮಾನ ಮೆರಿತೀರ ಅಂದರೆ ಅದು ಯಾವುದೋ ಶೋನಲ್ಲಿ ಮೇ ಬಿ ಯುಗಾದಿ ಜಾತ್ರಾ ಅಂತ ಅನ್ಸುತ್ತಲ್ವ, ಅಲ್ಲಿ ನೀವು ನಿಮ್ಮ ಮಗಳಿಗೆ ಅಕ್ಷರಾಭ್ಯಾಸ ಕನ್ನಡದಲ್ಲಿ ಮಾಡಿಸೋದು ಅದು ತುಂಬ ಅಂದರೆ ಲೈಕ್ ಹೌದಪ್ಪ ಈ ಥರ ಇರಬೇಕು, ಅಲ್ಲೋದ್ರೂ ಅಂದರೆ ನಾನೆಲ್ಲೋ ಅಲ್ಲಿ ತೆಲುಗು ಬರೆದ್ಬಿಡ್ತಿರೋ ಅಂದ್ಕೊಂಡು ಅಫ್ಕೋರ್ಸ್ ಅನ್ನೋದೆಲ್ಲ ತೆಲುಗುನಲ್ಲೂ ಸೇಮು ಕನ್ನಡದಲ್ಲೂ ಸೇಮು ಬೇರೆ ಬೇರೆ. ಅದೇನಾಗುತ್ತೆ, ಅದು ಬೇರೆ ಅಕ್ಷರಗಳು ಬರೀಬೇಕು ಅಂದಾಗಲೂ ಕೂಡ ನಾನು ತೆಲುಗೇನು ಬರೀಲಿಲ್ಲ, ಕನ್ನಡನೇ ಬರದೆ. ಬಿಕಾಸ್ ಏನಾಗುತ್ತೆ ಹೇಳಿದ್ನಲ್ಲ, ನಿಮ್ಮ ರೂಟ್ಸ್ ನೀವು ಮರಿಬಾರ್ದು ಒಂದು. ಆಮೇಲೆ ಎಲ್ಲೋ ಒಂದು ಕಡೆ ಬಿ ಹ್ಯಾಪಿ ಅಬೌಟ್ ವೇ ಯು ಗಾನ್. ಹಾಗಂತ ಡೋಂಟ್ ಫರ್ಗೆಟ್ ವೇರ್ ಯು ಕಮ್ ಫ್ರಮ್. ಎಲ್ಲಿಂದ ಬಂದೇನೋ ಮರಿಬಾರ್ದು ಅಷ್ಟು. ಮತ್ತು ಅಲ್ಲಿನವರು ಅದಕ್ಕೇನು ಆಕ್ಷೇಪಣೆ ವ್ಯಕ್ತಪಡಿಸೋದಿಲ್ಲ, ಅವ್ರು ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಆ ಥರ ಇರೋದು. ಏನಾಗುತ್ತೆ, ನಮ್ಮ ತೆಲುಗು ಆಡಿಯನ್ಸ್ ಆಗಲಿ ಏನಾಗುತ್ತೆ, ಅವರು ಕೂಡ ಅಷ್ಟೇ ಪ್ರೀತಿ. ಹೌದಾ, ಸಾರಿ. ಸೊ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಎಲ್ಲಿಂದ ಬಂದ್ವಿ ಅನ್ನೋದು ಕೂಡ ನಾವು ಮರಿಬಾರ್ದು. ಆಮೇಲೆ ನನ್ನ ಪಾಯಿಂಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಕ್ಲೀನ್. ಲೈಫ್ನ ಎಷ್ಟು ಸಿಂಪಲಾಗಿ ಇಟ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊತೀರಾ ಅದಷ್ಟೇ ಕಾಂಪ್ಲಿಕೇಟ್ ಆಗುತ್ತೆ. ಆಮೇಲೆ ಅಲ್ಲಿ ಆಡಿಯನ್ಸು ಅಷ್ಟೇ, ತೆಲುಗು ಆಡಿಯನ್ಸು ಏನಾಗುತ್ತೆ, ಇವ್ನು ಕನ್ನಡದವನು ಅಥವಾ ಇವನು ಅಲ್ಲಿಂದ ಬಂದಿದ್ದಾನೆ ಅಂತ ಇದು ಮಾಡ್ತಿಲ್ಲ. ದೇವ್ ಟ್ರೀಟೆಡ್ ಮಿ ನೈಸ್. ನಾನು ಅಟ್ ಎಂಡ್ ಆಫ್ ಟೈಮ್ ಜಸ್ಟ್ ನಾನು ಆರ್ಟಿಸ್ಟ್, ನಾನು ಹೋಗಲ್ಲಿ ಕೆಲಸ ಮಾಡ್ತಿರೋದು ಅಷ್ಟೇ ನಾನು. ಆಮೇಲೆ ಒಂದು ಕನ್ನಡ ನಟಂಗಲ್ಲಿ ಅವಕಾಶ ಸಿಕ್ಕಿದೆ ಅಂತ ಅವರು ಕೂಡ ದೇ ಹ್ಯಾವ್ ಬಿನ್ ವೆರಿ ನೈಸ್ ಆ್ಯಂಡ್ ದೇ ಬಿನ್ ವೆರಿ ಸಪೋರ್ಟಿವ್. ಇಲ್ಲೂ ಕೂಡ ಆಡಿಯನ್ಸ್ ದೇ ವೆರಿ ಹ್ಯಾಪಿ. ಆಮೇಲೆ ಈಗ ಸುಮ್ಮನೆ ಬಹುಶಃ ಈ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಒಂದು ಕೆಲವೊಂದು ಕಡೆ ನೋಡ್ತಿರ್ತೀನಲ್ಲ, ಈ ಕನ್ನಡದಲ್ಲಿ ಹೋಗಿ ಹಂಗಾಗಿದ್ದಾರೆ ಹಿಂಗೆ ಆ ಥರ ಏನಿಲ್ಲ. ಇನ್ಫ್ಯಾಕ್ಟ್ ಕನ್ನಡದಲ್ಲೂ ಕೂಡ ತುಂಬ ಜನಕ್ಕೆ ಅದೊಂದು ಪ್ರೌಡ್ ಮೂಮೆಂಟ್ ಇದೆ. ಇಲ್ಲಿಂದ ಆರ್ಟಿಸ್ಟ್ಗಳು ಹೋಗಿ ಅಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ತುಂಬ ಇದೆ. ಅಫ್ಕೋರ್ಸ್ ಇವ್ರೇನಾದ್ರು ತಪ್ಪು ಕೆಲಸ ಮಾಡಿ ಅದು ಬೇರೆ ಥರ ಅದು ರೂಪ, ಒಂದು ಕತೆಗೆ ಬೇರೆ ರೂಪ ಬಂದು ಅದಲ್ಲಿ ಕೆಟ್ಟದಾಗ ಹೋದಾಗ ಅಫ್ಕೋರ್ಸ್ ಇದು ಬೇರೆ ಥರ ಕಾಣುತ್ತೆ. ಬಟ್ ಇಲ್ಲಿ ಜನಕ್ಕೂ ತುಂಬ ಖುಷಿ ಇದೆ, ಇಲ್ಲಿಂದ ಹೋಗಿ ಅಲ್ಲಿ ಮಾಡ್ತಾರೆ. ಈಗ ಮಲಯಾಳಂ ಕೂಡ ತುಂಬ ಜನ ಮಲಯಾಳಂ ಕೂಡ ಹೋಗ್ತಾ ಇದ್ದಾರೆ ಈಗ ಕನ್ನಡದಿಂದ. ಏನಕ್ಕೆ ಅಷ್ಟು ಆ್ಯಕ್ಟರ್ಸ್ ಡಿಮ್ಯಾಂಡ್ ಇದೆ ಇಲ್ಲಿವರೆಗೆ, ಬಹುಶಃ ವಿ ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ಬಹುಶಃ ವಿ ಆರ್ ಆ್ಯಕ್ಚುಲಿ ಮೇ ಬಿ ಆ್ಯಕ್ಟಿಂಗ್ ನಿಟ್ಟಲ್ಲಿ ಆಗ್ಬೋದು ಅಥವಾ ಬಿಹೇವಿಯರ್ ನಿಟ್ಟಲ್ಲಿ ಆಗ್ಬೋದು, ಏನೋ ಒಂದು ಕಡೆ ಚೆನ್ನಾಗಿರ್ಬೋದು ಅನ್ನೋ ಕಾರಣಕ್ಕೆ ತೊಗೊತಿರ್ಬೋದು ಅವರು. ಹೌದು, ನನಗೆ ಅದು ಖುಷಿ ಆಯಿತು. ಅಫ್ಕೋರ್ಸ್ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ಐ ಆಮ್ ಹ್ಯಾಪಿ ದಟ್ ಇಟ್ ಈಸ್ ಗೆಟಿಂಗ್ ಡಬ್ಡ್.